ತಿಂಗಳುಗಳ ನಂತರ ಸಿರಿ ಪ್ರಭಾಕರ್ ಅವರು ಸಿಕ್ಕಿದ್ದಾರೆ. ಮ್ಯಾರಿಡ್ ಲೈಫ್ ಹೇಗಿದೆ, ಏನು ಎಂಜಾಯ್ ಮಾಡ್ತಿದ್ದೀರಾ ಅಂತ? ಸಿರಿಜಾ ಆ್ಯಂಡ್ ಸಿರಿ ಪ್ರಭಾಕರ್ ಏನು ಮಚ್ ಡಿಫ್ರೆನ್ಸ್ ಏನಿಲ್ಲ. ಲೈಫ್ ಇಸ್ ಆಲ್ ದ ಸೇಮ್. ಪ್ರಭಾಕರ್ ಅವರು ಹೇಗೆ ಸಪೋರ್ಟ್ ಮಾಡ್ತಾರೆ? ಬೆಳಗ್ಗೆ ಇಲ್ಲಿಗೆ ಬರಬೇಕಾದ್ರೆ ಹಿ ಹೆಲ್ಪ್ ಮೀ ಫಾರ್ ಎವ್ರಿಥಿಂಗ್. ಬದುಕು ಧಾರಾವಾಹಿಯಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕ ವಯಸ್ಸವಾಗ ನೋಡ್ತಾ ಇರುವಾಗ ಸಾಕಷ್ಟು ಬದಲಾವಣೆಗಳಾಗೋಯ್ತು ಆಕ್ಚುಲಿ ರಾಮಾಚಾರಿ ಮತ್ತೆ ಚಾರು ಲೈಫಲ್ಲಿ. ಬಟ್ ನೀವು ಮಾತ್ರ ಕಾಣಿಸ್ತಾ ಇಲ್ಲ. ನನಗೆ ಐ ವಾಸ್ ನಾಟ್ ಸೋ ಇಂಪ್ರೆಸ್ಡ್ ಅಂತ. ಯಾವ ರೀತಿ ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸಿನಿಮಾ ಮಾಡ್ತೀರಾ ಹೇಗೆ? ನನಗೆ ಒಳ್ಳೆ ಪಾತ್ರ, ಅದು ಸೀರಿಯಲ್ ಆದರೂ ನಾನು ಮಾಡ್ತೀನಿ, ಇಲ್ಲ ಸಿನಿಮಾ ಆದರೂ ಮಾಡ್ತೀನಿ. ದರ್ಶನ್ ಅವ್ರ ಜೊತೆಗೆ ನೀವು ಆಕ್ಚುಲಿ ಒಂದು ಆಕ್ಟ್ ಕೂಡ ಮಾಡಿದ್ರಿ. ಈಗ ದರ್ಶನ್ ಅವರ ಪರಿಸ್ಥಿತಿ ಯಾವುದು ಸರಿ ಯಾವುದು ತಪ್ಪು ನಮಗೆ ಗೊತ್ತಿಲ್ಲ. ಸೊ ಡೋಂಟ್ ಜಸ್ಟ್ ರನ್ ಬಿಹೈಂಡ್ ಮನಿ. ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೊಳ್ಳೇಬೇಕು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ ಆದ ನಂತರ ಬಹಳ ತಿಂಗಳುಗಳ ನಂತರ ಸಿರಿ ಪ್ರಭಾಕರ್ ಅವರು ಸಿಕ್ಕಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಫಸ್ಟ್ಲಿ ಮ್ಯಾಮ್, ಬಿಗ್ ಬಾಸ್ ಆದ ನಂತರ ನೀವು ಸಿಕ್ಕಿರಲಿಲ್ಲ ನಮಗೆ ಮಾತಾಡಲಿಕ್ಕೆ. ಸೊ ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಕೆಲವೇ ತಿಂಗಳ ಹಿಂದಷ್ಟೇ ಸಿರಿಜಾ ಇದ್ದವರು ಸಿರಿ ಪ್ರಭಾಕರ್ ಆದ್ರಿ. ಸೊ ಈಗ ಹೇಗಾಗಿದೆ ಆ್ಯಕ್ಚುಲಿ, ಲೈಕ್ ಮ್ಯಾರಿಡ್ ಲೈಫ್ ಹೇಗಿದೆ, ಏನು ಎಂಜಾಯ್ ಮಾಡ್ತಿದ್ದೀರಾ ಅಂತ? ಅಫ್ಕೋರ್ಸ್ ಮ್ಯಾರೇಜ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಈವೆಂಟ್ ಯಾರ ಲೈಫಲ್ಲಾದ್ರೂ. ಸೊ ಐಮ್ ಹ್ಯಾಪಿ, ಖುಷಿಯಾಗಿ ನಡೀತಾ ಇದೆ ಆ್ಯಸ್ ಯೂಶುವಲ್. ಅದರ್ವೈಸ್ ಸಿರಿಜಾ ಆ್ಯಂಡ್ ಸಿರಿ ಪ್ರಭಾಕರ್ ಏನು ಮಚ್ ಡಿಫ್ರೆನ್ಸ್ ಏನಿಲ್ಲ. ಮದುವೆ ಆಗಿಲ್ಲ, ಮದುವೆ ಆಗಿದೆ ಅಷ್ಟೇ. ಬಟ್ ಲೈಫ್ ಇಸ್ ಆಲ್ ದ ಸೇಮ್. ಇಬ್ಬರು ವಿ ಆರ್ ಫ್ರೆಂಡ್ಸ್ ಆಗಿರೋದ್ರಿಂದ ದರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಸೊ ಯಾ, ಚೆನ್ನಾಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಒಳಗಡೆ ಒಬ್ರು ಆಕ್ಚುಲಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರು ಹೇಳ್ತಾ ಇದ್ರು, ಯಾವುದೋ ಒಂದು ಸೀರಿಯಲ್ ನಾವು ನೋಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ಆ ಥರ ಅಂತ. ಬದುಕು ಧಾರಾವಾಹಿಯಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕ ವಯಸ್ಸವಾಗ ನೋಡ್ತಾ ಇರುವಾಗ ಅವರನ್ನು ಕೂಡ ಆ ಒಂದು ಸೀರಿಯಲಲ್ಲಿ ನೋಡಿದ್ವಿ ಆ್ಯಕ್ಚುಲಿ. ಸೊ ಅಲ್ಲಿಂದನೇ ನಿಮ್ಮಿಬ್ಬರ ಒಂದು ಪರಿಚಯ ಶುರುವಾಗಿದ್ದ ಹೇಗೆ ಅಂತ? ಹೌದು, ಆಗ ಆರ್ಟಿಸ್ಟ್ ನಾವಿಬ್ಬರು ಹೀರೋ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ವಿ. ಆ್ಯಂಡ್ ಅದು ಸುಮಾರು ವರ್ಷದ ಪರಿಚಯ ಕೂಡ ಹೌದು. ಬಟ್ ಇನ್ ಬಿಟ್ವೀನ್ ಮತ್ತೆ ಡಿಸ್ಕನೆಕ್ಟ್ ಆದ್ವಿ. ನನ್ನ ಲೈಫಲ್ಲಿ ನಾನು ಬ್ಯುಸಿ, ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ. ಮತ್ತು ಸಮ್ವೇರ್ ವಿ ಲೈಕ್ ಯಾವುದೋ ಒಂದು ಫಂಕ್ಷನಲ್ಲಿ ಮತ್ತೆ ಮೀಟ್ ಮಾಡಿ ಮತ್ತೆ ಒಂದು ಸ್ನೇಹ ಹಾಗೆ ಕಂಟಿನ್ಯೂ ಆಯಿತು. ಆ್ಯಂಡ್ ಇವತ್ತು ಅದು ಈ ರೀತಿ ಕನ್ವರ್ಟ್ ಆಗಿದೆ. ಮೇಡಮ್, ಇವತ್ತು ನಿಮ್ಮ ತಮ್ಮನವರ ಬರ್ತ್ಡೇ, ಕಾರ್ತಿಕ್ ಮಹೇಶ್ ಅವರ ಬರ್ತ್ಡೇ. ರಾಮರಸ ಅವ್ರದ್ದೊಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಲಾಂಚ್ ಇವೆಂಟಿಗೆ ಬಂದಿದ್ದೀರಾ. ಸೊ ಅಂದರೆ ಈ ಬಿಗ್ ಬಾಸ್ ಸೀಸನ್ ಎಸ್ಪೆಷಲಿ ಅಂದರೆ ನೀವೆಲ್ಲರೂ ತುಂಬ ಒಟ್ಟಾಗಿರುವಂಥದ್ದು. ಅಂದರೆ ಇದು ಯಾವುದೇ ಸೀಸನಲ್ಲಿ ನಾವು ಈ ಥರ ನೋಡಲಿಲ್ಲ. ಅಂದರೆ ಎಲ್ಲ ಡಿಸ್ಪರ್ಸ್ ಆಗಿಬಿಟ್ಟಿರ್ತಾರೆ ಬಿಗ್ ಬಾಸ್ ಒಂದು ಸೀಸನ್ ಮುಗಿದ ತಕ್ಷಣ. ಸೊ ತಮ್ಮನ ಮೇಲಿರೋ ಪ್ರೀತಿ ಮತ್ತು ಜೊತೆಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಇವತ್ತು. ಸೊ ಅವರ ಬರ್ತ್ಡೇಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಫ್ಕೋರ್ಸ್ ಕಾರ್ತಿಕ್ಗೆ ಇಟ್ಸ್ ಅ ಬಿಗ್ ಡೇ ಆ್ಯಕ್ಚುಲಿ ಇವತ್ತು. ಏಕೆಂದರೆ ಹುಟ್ಟುಹಬ್ಬಕ್ಕೆ ಈ ಥರ ಒಂದು ಟೀಸರ್ ಲಾಂಚ್ ಮಾಡ್ತಾ ಇರೋದು ಒಂದು ಗಿಫ್ಟಾಗಿ ಕೊಟ್ಟಿದ್ದಾರಲ್ಲ. ಇಟ್ಸ್ ಅ ಬಿಗ್ ಡೇ ಫಾರ್ ಕಾರ್ತಿಕ್. ಆ್ಯಂಡ್ ನನ್ನ ಕಾರ್ತಿಕ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಒಳಗಿದ್ದಾಗಲೂ ನಾನು ಹೇಳ್ತಾನೆ ಇದ್ದೆ, ಹಿ ಈಸ್ ಅ ಟ್ಯಾಲೆಂಟೆಡ್ ಆ್ಯಕ್ಟರ್. ತುಂಬ ಟ್ಯಾಲೆಂಟ್ ಇದೆ. ಆ್ಯಂಡ್ ಹಿಡಿದ ಕೆಲಸನ ಮಾಡಬೇಕು ಅನ್ನೋ ಒಂದು ಹಠ ಇದೆ. ಆ್ಯಂಡ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಕಾರ್ತಿಕ್. ಸೊ ಅಲ್ಲೂ ಹೇಳ್ತಿದ್ದೆ, ಈಗಲೂ ಹೇಳ್ತಿದ್ದೀನಿ, ಒಂದು ಒಳ್ಳೆಯ ಒಂದು ಕೆರಿಯರ್ನ ಅವರು ಈ ಮೂಲಕ ರೂಪಿಸ್ಕೋಬಹುದು. ಆ್ಯಂಡ್ ಈಗ ರಾಮರಸ ನಾನು ಟೀಸರ್ ಕೂಡ ನೋಡಿದೆ. ನಾ ಆಗ್ಲೂ ಹೇಳಿದೆ, ರಾಮರಸದಲ್ಲಿ ಆಲ್ ರಸಗಳು, ನವರಸನೂ ಕಾಣಿಸ್ತಿದೆ ಕಾರ್ತಿಕಲ್ಲಿ. ಒಂದು ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು ಅವ್ರದ್ದು. ಟೀಸರಲ್ಲಿ ಅಷ್ಟೇ ನಾನು ನೋಡೋಕ್ಕೆ ಗೆಸ್ ಮಾಡೋಕ್ಕಾಗಿದ್ದು. ಸೊ ಹಾಗಾಗಿ ಅಫ್ಕೋರ್ಸ್ ಈ ಸಿನಿಮಾ ಒಂದು ದೊಡ್ಡ ಯಶಸ್ಸನ್ನು ಕಾರ್ತಿಕ್ ತಂದುಕೊಡ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಡೀ ತಂಡಕ್ಕೆ, ಗುರು ಸರ್ ಆ್ಯಂಡ್ ಗಿರಿ ಸರ್ ಎಲ್ರಿಗೂ ಒಂದು ಒಳ್ಳೆಯ ಚಿತ್ರ ಆಗಿ ಬರಲಿ. ಆ್ಯಂಡ್ ಜನಕ್ಕೆ ಇಷ್ಟ ಆಗೋವಂಥ ಚಿತ್ರ ಆಗಲಿ ಅಂತ ನಾನು ಮನಸಾರೆ ಅವ್ರಿಗೆ ಹಾರೈಸ್ತಾ ಇದ್ದೀನಿ. ಇವತ್ತು ಅವರ ಹುಟ್ಟುಹಬ್ಬದ ದಿನ ಆಗಿರೋದ್ರಿಂದ ವೆರಿ ಸ್ಪೆಷಲ್ ಫಾರ್ ಕಾರ್ತಿಕ್. ಸೊ ಕಾರ್ತಿಕ್ಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನನ್ನ ತಮ್ಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೇಡಮ್, ಇನ್ನೊಂದು ಆ್ಯಕ್ಚುಲಿ ರಾಮಾಚಾರಿ ಸೀರಿಯಲಲ್ಲಿ ನೀವು ಚಿ ಗುರುದತ್ ಅವರ ವೈಫ್ ಪಾತ್ರ ಮಾಡ್ತಾ ಇದ್ರಿ. ಸೊ ಆ ಪಾತ್ರ ಮತ್ತು ನಿಮ್ಮ ಮಗಳ ಪಾತ್ರ ಅದು ಎರಡೂ ಕೂಡ ಇವಾಗ ಇಲ್ಲ ಆ್ಯಕ್ಚುಲಿ. ಸುಮಾರು ಎಪಿಸೋಡ್ ಆಗೋಯ್ತು, ಸಾಕಷ್ಟು ಬದಲಾವಣೆಗಳಾಗೋಯ್ತು ಆ್ಯಕ್ಚುಲಿ ರಾಮಾಚಾರಿ ಮತ್ತು ಚಾರು ಲೈಫಲ್ಲಿ. ಬಟ್ ನೀವು ಮಾತ್ರ ಕಾಣಿಸ್ತಾ ಇಲ್ಲ, ಅದು ಯಾಕೆ ಏನು ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಸುಮಾರು ಐ ಥಿಂಕ್ 2 years ಆಯಿತು ಅಂದ್ಕೋತೀನಿ ನಾನು ಸೀರಿಯಲ್ ಬಿಟ್ಟು. ನಾನು ಹೇಳಿದ್ದೀನಿ ಕೂಡ ರೀಪ್ಲೇಸ್ ಮಾಡ್ಕೋಬೋದು ಅಂತ. ಬಟ್ ಅವ್ರಿಗೇನಂದರೆ ನನ್ನನ್ನು ರೀಪ್ಲೇಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅವ್ರು ಹೇಳ್ತಾನೆ ಇದ್ದರು, ಇಲ್ಲ ನೀವು ಮಾಡಿಲ್ಲ ಅಂದರೆ ನಾನು ರೀಪ್ಲೇಸ್ ಮಾಡಲ್ಲ ಅನ್ನೋ ಥರ. ಆ್ಯಂಡ್ ತುಂಬ ಡೀಸೆಂಟಾಗಿ ನಾನು ಸೀರಿಯಲಿಂದ ಹೊರಗೆ ಬಂದಿದ್ದೀನಿ. ನಮ್ಮಿಬ್ಬರ ಒಂದು ಯಾವುದೇ ಒಂದು
ಏನೋ ಪ್ರಾಬ್ಲಮ್ ಆಗಿನೋ ಮತ್ತೊಂದು ಅಂತ ಏನೂ ಇಲ್ಲ. ಇಬ್ಬರು ಮಾತಾಡಿಕೊಂಡೆ ಪ್ರೊಡಕ್ಷನ್ ಹೌಸಲ್ಲಿ ನಾನು ಮಾತಾಡಿ ಸೀರಿಯಲಿಂದ ಹೊರಗೆ ಬಂದಿದ್ದೀನಿ. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಇಲ್ಲ ಬ್ರೇಕ್ ಅಂತ ಇಲ್ಲ, ನನಗೆ ಐ ವಾಸ್ ನಾಟ್ ಸೋ ಇಂಪ್ರೆಸ್ಡ್ ಅಂತ. ಆ ಪಾತ್ರ ಹೇಳಿದ ರೀತಿಗೂ ಅಲ್ಲಿ ಮೂಡ್ ಬಂದಿದ್ದ ರೀತಿಗೂ ಇನ್ನೂ ಕೂಡ ಬೀನ್ ಬೆಟರ್ ಅನ್ನೋದು ಅಂತ ಅನ್ನಿಸ್ತಿತ್ತು ನನಗೆ. ಹಾಗಾಗಿ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ ಕೂಡ, ಅದನ್ನು ಅವ್ರು ಒಪ್ಕೊಂಡ್ರು ಕೂಡ. ಬಹಳ ಅಪರೂಪ ಆ ಥರ ಒಪ್ಕೊಂಡು ಹೌದು ನಿಜ ಇನ್ನೂ ಮಾಡಬಹುದಾಗಿತ್ತು ಅಂತ ಅವ್ರು ಹೇಳೋದು. ಸೊ ಅದವ್ರು ಹೇಳಿದ್ರು, ಹಾಗಾಗಿ ನಾನು ಅದರಿಂದ ಹೊರಗೆ ಬಂದೆ. ಬಟ್ ಅವ್ರಿಗೆ ಇಷ್ಟ ಇಲ್ಲ ರೀಪ್ಲೇಸ್ ಮಾಡೋಕ್ಕೆ. ಮೊದಲಿಂದನೂ ಅದನ್ನೇ ಹೇಳ್ತಾ ಇದ್ರು, ರೀಪ್ಲೇಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ಆ ಪಾತ್ರ ನನ್ನ ಕ್ಯಾರೆಕ್ಟರ್ ನನ್ನನ್ನು ರೀಪ್ಲೇಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಅದನ್ನು ಹಾಗೆ ಡಿಸಾಲ್ವ್ ಮಾಡಿ ಬಿಟ್ಟಿದ್ದಾರೆ. ಏನೋ ಮುಂದೆ ಹೇಗೆ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ. ಅದೇ ಇನ್ಫ್ಯಾಕ್ಟ್ ನೀವು ಹೋದಾಗ್ಲಿಂದ ಅದು ಆ ಪಾತ್ರನೇ ಬರಲಿಲ್ಲ, ಬೇರೆ ಯಾರು ರಿಪ್ಲೇಸ್ ಕೂಡ ಆಗಿಲ್ಲ. ಇನ್ನೊಂದು ವಿಚಾರ ಮೇಡಮ್, ಅಂದರೆ ನೀವು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಅಂದರೆ ಈಗ ಮದುವೆ ಅಥವಾ ಆ ಥರದ್ದು ಕಮಿಟ್ಮೆಂಟ್ ವಿಚಾರ ಅಂತ ಬರುವಾಗ ಸಾಕಷ್ಟು ನಿಮಗೆ ಗೊಂದಲಗಳಿತ್ತು. ಅಂದರೆ ನನ್ನ ಈ ಕ್ಷೇತ್ರಕ್ಕೆ ಸಹಾಯ ಮಾಡುವಂತಹ ವ್ಯಕ್ತಿ ಬರಬೇಕು ಆ ಥರದ್ದೆಲ್ಲ. ಬಿಕಾಸ್ ಈ ಕ್ಷೇತ್ರ ಬಿಟ್ಟರೆ ನಿಮಗೆ ಬೇರೆ ಏನೂ ಗೊತ್ತಿಲ್ಲ, ತುಂಬ ಇಷ್ಟ ನಿಮಗೆ ಆ್ಯಕ್ಚುಲಿ ಈ ಕ್ಷೇತ್ರ ಆ ಥರದ್ದೆಲ್ಲ. ಸೊ ಹೆಂಗಿದೆ ಅವ್ರ ಕಡೆಯಿಂದ ಸಪೋರ್ಟ್ ಎಲ್ಲ ಹೇಗೆ ಅಂತ, ಪ್ರಭಾಕರ್ ಅವರು ಹೇಗೆ ಸಪೋರ್ಟ್ ಮಾಡ್ತಾರೆ? ಹೌದು, ಡೆಫಿನೆಟ್ಲಿ ನಾನು ಇದನ್ನು ಹೇಳಬೇಕು. ಯಾಕೆಂದರೆ ನಾನು ಹೇಳ್ತಾ ಇದ್ದೆ, ನಾನು ಭಯ ಇದೆ ನನಗೆ ಮದುವೆ ಅಂದರೆ ಹೇಗಿರ್ತಾರೋ, ಹೇಗೆ ಸಪೋರ್ಟ್ ಮಾಡ್ತಾರೋ ಅಂತ. ನನಗೆ ನನ್ನ ಫ್ಯಾಮಿಲಿ ತುಂಬ ದೊಡ್ಡ ಸಪೋರ್ಟ್ ಇತ್ತು. ಇಷ್ಟು ವರ್ಷ ನಾನು ಏನೇ ಮಾಡಿದರೂ ಕೂಡ ನನ್ನ ತಾಯಿ ಇರಬಹುದು, ನಮ್ಮ ಸಿಸ್ಟರ್ ಇರ್ಬೋದು, ಅಕ್ಕನ ಮಗಳಿರಬಹುದು, ನನ್ನ ತಂದೆ ನನ್ನ ಬ್ಯಾಕ್ ಬೋನ್ ಆಗಿದ್ದಂಥವ್ರು. ಸೊ ನನಗೆ ಬರೋ ಪಾರ್ಟ್ನರ್ ಹಾಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ. 100% ಅವ್ರು ಹಾಗೇ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಈಗ ಬೆಳಗ್ಗೆ ಇಲ್ಲಿಗೆ ಬರಬೇಕಾದ್ರೆ ಹಿ ಹೆಲ್ಪ್ ಮೀ ಫಾರ್ ಎವ್ರಿಥಿಂಗ್. ಅವ್ರಿಗೆ ಮೀಟಿಂಗ್ಸ್ ಇತ್ತು, ಅವ್ರಿಗೆ ಆ್ಯಕ್ಚುಲಿ ಬರಬೇಕಿತ್ತು, ಬರೋಕ್ಕಾಗಲಿಲ್ಲ. ಅವ್ರಿಗೆ ಮೀಟಿಂಗ್ಸ್ ಇತ್ತು. ಬಟ್ ಸ್ಟಿಲ್ ನನಗೆ ಎಲ್ಲ ಹೆಲ್ಪ್ ಮಾಡಿ, ಲೈಕ್ ಕಾಸ್ಟ್ಯೂಮಿಂದ ಹಿಡಿದು ತಿಂಡಿಯಿಂದ ಎಲ್ಲನೂ ಹೆಲ್ಪ್ ಮೀ. ಆ್ಯಂಡ್ 100% ನನಗೆ ಅವ್ರ ಕಡೆಯಿಂದ ಸಪೋರ್ಟ್ ಇದೆ. ಅದಕ್ಕೆ ನಾನು ಹೇಳಿದೆ, ನಂಗೆ ಏನು ಮಚ್ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ಬಿಫೋರ್ ಆ್ಯಂಡ್ ಆಫ್ಟರ್ ಮ್ಯಾರೇಜ್. ತುಂಬ ಸಪೋರ್ಟ್ ಇದೆ ಅವರಿಂದ ನನಗೆ. ನಮ್ಮ ಪರಿಚಯ ತುಂಬ ವರ್ಷದಿಂದ ಇತ್ತು, ಬಟ್ ಆದರೆ ಯಾವ ಹಂತದಲ್ಲಿ, ಅಂದರೆ ಇದನ್ನು ಬೇರೆ ಥರ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ನಿಮ್ಗೆ ಯಾವ ಹಂತದಲ್ಲಿ ಅನ್ನಿಸ್ತು? ಪ್ರಪೋಸಲ್ ಅವ್ರ ಕಡೆಯಿಂದ ಬಂತ ಅಥವಾ ಹೇಗಾಯಿತು ಅಂತ? ಪ್ರಪೋಸಲ್ ಅಂತ ಏನೂ ಇಲ್ಲ. ನಾನು ಇದಕ್ಕೆ ಮುಂಚೆ ಕೂಡ ಹೇಳಿದೆ, ನಾವು ವಿ ವರ್ ಗುಡ್ ಫ್ರೆಂಡ್ಸ್. ನಾನು ಬಿಗ್ ಬಾಸ್ ಒಳಗೆ ಹೋಗಬೇಕಾದ್ರೆ ಅವರೇ ಎಲ್ಲನೂ ನೋಡ್ಕೋತಾ ಇದ್ರು. ಲೈಕ್ ಟೀಮ್ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಿದ್ರು. ಅವರು ನನ್ನ ಸಿಸ್ಟರ್ ಇಬ್ಬರು ಮಾತಾಡಿಕೊಂಡು ನನ್ನ ಕಾಸ್ಟ್ಯೂಮ್ಸು, ನನ್ನ ಸೋಷಿಯಲ್ ಮೀಡಿಯಾ ಎಲ್ಲನೂ ಅವರನ್ನೇ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಆಫ್ಟರ್ ಬಿಗ್ ಬಾಸ್ ಓನ್ಲಿ ಪ್ರಪೋಸ್ ಅಂತ ಏನೂ ಇಲ್ಲ. ಜನರಲ್ ಈ ಥರ ಡಿಸ್ಕಸ್ ಮಾಡ್ತಾ ಇದ್ವಿ. ಮದುವೆ ವಿಚಾರ ಮನೇಲಿ ಜಾಸ್ತಿ ಬಂತಲ್ಲ, ಆ್ಯಕ್ಚುಲಿ ನಾನೇ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಮದುವೆ ಅಂತ ಆವಾಗ ಬಂದಾಗ ಸರಿ ಓಕೆ ಅಂತ ಅದು ಮಾತಾಡ್ತಾ ದೆನ್ ವಿ ಜಸ್ಟ್ ಟುಕ್ ಅ ಕಾಲ್, ವೈ ನಾಟ್, ಯಾಕೆ ಅನ್ನೋದು ಬಂತು ಅಷ್ಟೇ. ಆ ಥರ ಡಿಸೈಡ್ ಮಾಡಿ ಗಾಟ್ ಮ್ಯಾರಿಡ್. ಮ್ಯಾಮ್, ಆಲ್ಮೋಸ್ಟ್ 20 ಇಯರ್ಸ್ ಪ್ಲಸ್ಸಿಂದ ನೀವು ಸೀರಿಯಲ್ಗಳನ್ನು ಮಾಡ್ತಾ ಇದ್ದೀರಾ. ಇವತ್ತೀಗ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಅದು ಅವಾಗಿದ್ದು ಅಂದರೆ ಈಗ ಲೈಮ್ ಲೈಟ್ ಸಿಗಬೇಕು ಅಂತ ಹೇಳಿದರೆ ಈಗ ಸೀರಿಯಲ್ಲೇ ನೋಡ್ಬೇಕು ಜನಗಳು ಮತ್ತು ಗುರುತಿಸ್ಬೇಕು ಆ ಥರದ್ದೆಲ್ಲ. ಈಗ ಬರೀ ರೀಲ್ಸ್ ಮಾಡ್ಕೊಂಡೇ ಕೆಲವರೆಲ್ಲ ತುಂಬ ಲೈಮ್ ಲೈಟಿಗೆ ಬಂದುಬಿಡ್ತಾರೆ ಆ ಥರದ್ದೆಲ್ಲ. ಆ ಒಂದು ಟ್ರಾನ್ಸಿಷನ್ನ ಯಾವ ಥರ ನೋಡ್ತಾ ಇದ್ದೀರಾ ನೀವು? ಅಂದರೆ ಈಗಲೂ ಆಲ್ಮೋಸ್ಟ್ ಈಗ 1 lakh ಪ್ಲಸ್ ಏನೋ ಅರೌಂಡ್ ಫಾಲೋವರ್ಸ್ ಇದ್ದಾರೆ. ಅದಕ್ಕೆ ಹೆಂಗೆ ಅಡ್ಜಸ್ಟ್ ಆಗಿದ್ದೀರಾ ನೀವು ಅಂತ? ಆ್ಯಕ್ಚುಲಿ ಆಗ ಹೇಗಿತ್ತು ಅಂದರೆ, ನಾನು ಎಂಟರ್ ಆದಾಗ ವೆನ್ ಐ ವಾಸ್ ಅ ನ್ಯೂ ಕಮ್ಮರ್, ನಾನು ಅಟ್ ವೆರಿ ಯಂಗ್ ಏಜ್, ನಾನು ಸ್ಕೂಲಲ್ಲಿ ಇದ್ದಾಗಲೇ, ನೀವಾಗಲೇ ಹೇಳಿದ್ರಿ ಚಿಕ್ಕ ವಯಸ್ಸಿಂದ ಅಂತ. ಇನ್ಫ್ಯಾಕ್ಟ್ ನಾನು ಎಂಟರ್ ಆಗಿದ್ದು ಚಿಕ್ಕ ವಯಸ್ಸಲ್ಲಿ. ಸೊ ಹೇಗಿತ್ತು ಅಂದರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಸಿಗ್ತಾ ಇದ್ದಿದ್ದು. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರಿರಬೇಕು, ಲೈಕ್ ಕಮಿಟ್ಮೆಂಟ್ ಇದೆ ಈ ಹುಡುಗಿಗೆ, ಇಲ್ಲ ಈ ಹುಡುಗ ಚೆನ್ನಾಗಿ ಮಾಡ್ತಾನೆ, ಇಲ್ಲ ವೆರಿ ಡಿಸಿಪ್ಲಿನ್ಡ್, ಕೆಲಸದ ಬಗ್ಗೆ ಶ್ರದ್ಧೆ, ಈ ಥರದ್ದು ಟಾಕ್ ಸ್ಪ್ರೆಡ್ ಆಗಿ ಇನ್ನೊಂದು ಸೀರಿಯಲ್, ಇನ್ನೊಂದು ಸಿನಿಮಾ ಅಂತ ಬರ್ತಾ ಇದ್ದಿದ್ದು. ಬಟ್ ಈಗ ಫಿಂಗರ್ ಟಿಪ್ಸಲ್ಲೇ ಇದೆ, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿದೆ. ಆ್ಯಂಡ್ ಒಂದೇ ಪ್ರಾಜೆಕ್ಟ್ಗೆ ಯು ವಿಲ್ ಬಿಕಮ್, ಒಂದು ಒಳ್ಳೆ ಪಬ್ಲಿಸಿಟಿ ಸಿಗ್ತಾ ಇದೆ, ಯು ಬಿಕಮ್ ವೆರಿ ಫೇಮಸ್ ಒಂದು ಪ್ರಾಜೆಕ್ಟಲ್ಲಿ. ಇನ್ನೊಂದೇನಪ್ಪ ಅಂದರೆ ವಿ ಹ್ಯಾವ್ ಟು ಗೆಟ್ ಅಪ್ಡೇಟೆಡ್ ಅಷ್ಟೇ. ಈಗ ನೀವು ಹೇಳಿದ್ರಿ, ನಾನು ಸೋಷಿಯಲ್ ಮೀಡಿಯಾ ನಾನು ಮೊದಲಿಂದ ಆ್ಯಕ್ಟಿವ್ ಇರಲಿಲ್ಲ, ನಾನು ಯಾವುದನ್ನು ಯೂಸ್ ಮಾಡ್ತಿರಲಿಲ್ಲ. ಬಟ್ ಈಗ ಅನಿವಾರ್ಯ ಆಗಿದೆ ನನ್ನ ಫ್ಯಾನ್ಸ್ ಜೊತೆಗೆ ಮಾತಾಡೋದಕ್ಕೆ. ನನಗೆ ಆಗ ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ಒಂದು ರಾಶಿ ಲೆಟರ್ಸ್ ಬಂದಿತ್ತು, ಎಲ್ಲರೂ ಕೈಯಲ್ಲಿ ಬರೆದು ಲೆಟರ್ಸ್ ಕಳಿಸಿದ್ರು. ಅಷ್ಟೂ ಲೆಟರ್ಸ್ ನಾನು ಓದಿದ್ದೆ, ಅಷ್ಟಕ್ಕೂ ನಾನು ರಿಪ್ಲೈ ಮಾಡಿದ್ದೆ. ಸೊ ಆ ಥರ ಆಗಾಯಿತು. ಈಗೇನಂದರೆ ಹೇಳಿದ್ನಲ್ಲ, ಫಿಂಗರ್ ಟಿಪ್ಸಲ್ಲಿದೆ. ಸೊ ನಾವು ಅಪ್ಡೇಟ್ ಆಗಬೇಕು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೀಗೆ ಚೇಂಜ್ ಆಗ್ತಾ ಇದೆ ಅಂದಾಗ ವಿ ಹ್ಯಾವ್ ಟು ಗೆಟ್ ಅಪ್ಡೇಟೆಡ್. ಸೊ ಈಗ ನಾನು ಐ ಆಮ್ ಇನ್ ಟು ಸೋಷಿಯಲ್ ಮೀಡಿಯಾ. ಈಗ ನಾನು ಸ್ಟಾರ್ಟಿಂಗ್, ಐ ಆಮ್ ಅ ಚೈಲ್ಡ್ ಇನ್ ದ್ಯಾಟ್, ಇನ್ನು ಈ ಮಗು ಈಗ ನಾನು. ಸೊ ನಡೀತಾ ಇದೆ, ಅಪ್ಡೇಟ್ ಆಗಬೇಕು ಅನ್ನಲ್ಲ. ಸೊ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಮೇಡಮ್, ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಯಾವುದಿದೆ? ಆ್ಯಂಡ್ ಅಗೇನ್ ಈಗ ಸಿನಿಮಾ ಅಂತ ಬರುವಾಗ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ ಅಂತ ನಿಮಗೆ ಗೊತ್ತು.
ಯಾವ ರೀತಿ ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸಿನಿಮಾ ಮಾಡ್ತೀರಾ ಹೇಗೆ, ಅಥವಾ ಸೀರಿಯಲ್ಸ್ ಇರುತ್ತಾ ನೆಕ್ಸ್ಟ್ ಹೇಗೆ ಅಂತ? ನನಗೆ ಸಿನಿಮಾ ಆ್ಯಂಡ್ ಸೀರಿಯಲ್ಸ್ ಅನ್ನೋ ಡಿಫ್ರೆನ್ಸ್ ಇಲ್ಲ. ನನಗೆ ಒಳ್ಳೆ ಪಾತ್ರ ಅದು ಸೀರಿಯಲ್ ಆದರೂ ನಾನು ಮಾಡ್ತೀನಿ, ಇಲ್ಲ ಸಿನಿಮಾ ಆದರೂ ಮಾಡ್ತೀನಿ. ಆ್ಯಂಡ್ ನೀವೆಲ್ಲರೂ ಚಿತ್ರರಂಗ ಡೌನ್ ಅಂತ ಏನೋ ಹೇಳ್ತಿದ್ರೆ, ಬಟ್ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಅಷ್ಟೇ. ಖಂಡಿತವಾಗ್ಲೂ ಒಳ್ಳೆ ಪಾತ್ರ ಅಂತ ಸಿಕ್ಕಿದ್ರೆ ಸಿನಿಮಾ ಆದರೂ ಸರಿ, ಸೀರಿಯಲ್ ಆದರೂ ಸರಿ ನಾನು ಮಾಡ್ತೀನಿ. ಈಗ ಮದುವೆ ಬ್ಯುಸಿಯಲ್ಲಿ ಒಂದು ಸ್ವಲ್ಪ ಇದ್ದಿದ್ದರಿಂದ, ನಾವು ಹೊರಗಡೆ ಎಲ್ಲ ಹೋಗಿದ್ದು ಬಂದಿದ್ದೆಲ್ಲ ಇದ್ದಿದ್ದರಿಂದ ನಾನು ಸ್ವಲ್ಪ ಪ್ರಾಜೆಕ್ಟ್ ಸ್ಟಾಪಲ್ಲಿ ಹೋಲ್ಡಲ್ಲಿ ಇಟ್ಟಿದ್ದೆ. ಈಗ ನೆಕ್ಸ್ಟ್ ಯಾವುದಾದ್ರೂ ಒಳ್ಳೆ ಪ್ರಾಜೆಕ್ಟ್ಸ್, ಒಳ್ಳೆ ಕತೆ ಬಂದಾಗ ಖಂಡಿತ ನಾನು ಮಾಡ್ತೀನಿ. ಮೇಡಮ್, ಆ್ಯಕ್ಚುಲಿ ಚಿತ್ರರಂಗದ ಭಾಗ ನೀವು ಆಗಿರೋದ್ರಿಂದ ಈ ಪ್ರಶ್ನೆ ಅಷ್ಟೇ. ಯು ಕ್ಯಾನ್ ಲೈಕ್ ನೀವು ಉತ್ತರ ಕೊಡದೇನೂ ಇರಬಹುದು. ದರ್ಶನ್ ಅವ್ರ ಜೊತೆಗೆ ನೀವು ಆ್ಯಕ್ಚುಲಿ ಒಂದು ಆ್ಯಕ್ಟ್ ಕೂಡ ಮಾಡಿದ್ರಿ ಒಂದು ಸಿನಿಮಾದಲ್ಲಿ. ಈಗ ದರ್ಶನ್ ಅವರ ಪರಿಸ್ಥಿತಿ, ಅದ್ರ ಬಗ್ಗೆ ಎಲ್ಲ ಅವಲೋಕನ ಮಾಡೋದಾದರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಈಗ ಸದ್ಯಕ್ಕೆ ಅವ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನಡೀತಾ ಇದೆ, ಯಾವುದು ಸರಿ ಯಾವುದು ತಪ್ಪು ನಮಗೆ ಗೊತ್ತಿಲ್ಲ. ಈಗ ನೀವುಗಳು ಏನು ನಮಗೆ ತೋರಿಸ್ತಿರೋ ನಮಗೂ ಅಷ್ಟೇ ಗೊತ್ತಿರುತ್ತೆ ವಿಷಯ. ಬಟ್ ನಾನು ದರ್ಶನ್ ಸರ್ನ ಬೇರೆ ಥರನೇ ನೋಡಿದ್ದೀನಿ. ಯಾರು ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಆಗದೆ ಹೊರಗೆ ಬರಲಿ ಅನ್ನೋದಷ್ಟೇ ನನ್ನ ಆಶಯ. ಆದಷ್ಟು ಬೇಗ ಬರಲಿ, ಒಳ್ಳೆಯದಾಗಲಿ ಅಷ್ಟೇ. ಮೇಡಮ್, ಅವತ್ತು ಆ್ಯಕ್ಟ್ ಮಾಡಿದ ಅನುಭವಗಳನ್ನು ಹಂಚ್ಕೊಳ್ಳೋದಾದರೆ ಸೆಟ್ಟಲ್ಲಿ ಹೇಗಿರ್ತಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ? ಅವ್ರು ತುಂಬ ಡೆಡಿಕೇಟೆಡ್ ಆಗಿರ್ತಿದ್ರು. ನಾನು ಅವರು ಸಿನಿಮಾನೂ ಮಾಡಿದ್ದೀನಿ, ಫಸ್ಟ್ ಸೀರಿಯಲ್ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಕೂಡ. ತುಂಬ ಡೆಡಿಕೇಟೆಡ್ ಆಗಿದ್ದರು, ಭಯ ಭಕ್ತಿಯಿಂದ ಇದ್ದರು, ಆ್ಯಂಡ್ ತುಂಬ ರೆಸ್ಪೆಕ್ಟ್. ನಾನು ನಾರ್ಮಲ್ ವೆರಿ ಎಂಟ್ರ್ ಆದ್ರಲ್ಲ ಇಂಡಸ್ಟ್ರಿ, ಆಗನೂ ನೋಡಿದೆ, ಒಬ್ಬ ಒಳ್ಳೆ ನಟನಾಗಿ ನೋಡಿದೆ. ಅದಾದಮೇಲೆ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದನ್ನು ನಾನು ನೋಡಿದೆ. ಬಟ್ ನಾನು ಅವರ ಒಂದು ನಡವಳಿಕೆಯಲ್ಲಿ ಯಾವುದೇ ಥರದ ಬದಲಾವಣೆ ನಾನು ನೋಡಲಿಲ್ಲ. ನಾನು ದೊಡ್ಡ ಸ್ಟಾರ್ ಅನ್ನೋದು ಯಾವತ್ತೂ ನಾನು ಅವರಲ್ಲಿ ನೋಡೇ ಇಲ್ಲ. ಇದಕ್ಕೆ ಮುಂಚೆ ಕೂಡ ಬಹಳಷ್ಟು ಇಂಟರ್ವ್ಯೂಸಲ್ಲಿ ನಾನು ಹೇಳಿದ್ದೀನಿ. ಅವ್ರು ನಿಂತ್ಕೊಂಡು ನನಗೆ ಚೇರ್ ಕೊಡ್ತಾಯಿದ್ರು, ಮಾತಾಡ್ತಾಯಿದ್ರು. ಅಲ್ಲೆಲ್ಲೋ ಇದ್ದರೆ ಸರಿ ಬಂದು ಅಬ್ಬ ಮಾತಾಡ್ತಾಯಿದ್ರು. ಮದುವೆ ಬಗ್ಗೆ ಅವರು ಕೇಳಿದ್ರು, ಯಾವಾಗಮ್ಮ ಮದುವೆ ಅಂತೆಲ್ಲ ಮಾತಾಡಿದರು, ತಮಾಷೆ ಮಾಡ್ತಿದ್ರು. ಆ್ಯಂಡ್ ಹೇಳ್ತಿದ್ದೆ, ಇನ್ನೂ ವಯಸ್ಸಿದೆ ಬಿಡು, ಇನ್ನು ಚಿಕ್ಕವಳು ನೀನು. ಯಾಕೆಂದರೆ ನಾನು ಹೇಳೋದಲ್ಲ, ಬೇಗ ಎಂಟ್ರಿ ಆದೆ ನಾನು ಇಂಡಸ್ಟ್ರಿಗೆ. ಸೊ ಈ ಥರದ್ದು. ಆ್ಯಂಡ್ ನನ್ನ ತಾಯಿ ಬಗ್ಗೆ ಬಹಳ ಮರ್ಯಾದೆ. ಅಮ್ಮ ಎಲ್ಲೇ ಇದ್ದರೂ ಕೂಡ ಹೋಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ. ಸೊ ನಾನು ನೋಡಿರೋದು ಆ ಥರ ದರ್ಶನ್ ಅವ್ರನ್ನೇ ನಾನು ನೋಡಿರೋದು. ಆ್ಯಂಡ್ ಆ್ಯಕ್ಟಿಂಗ್ ಆ್ಯಂಡ್ ಕೆರಿಯರ್ ಇದ್ರ ಬಗ್ಗೆ ಎಲ್ಲ ತುಂಬ 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 ಕಷ್ಟಪಟ್ಟು, ಏಕೆಂದರೆ ಒಬ್ಬ ಸ್ಟಾರ್ ಇವತ್ತು ಯಾರೇ ಆಗಿದ್ದರೂ ಕೂಡ ಸುಮ್ಮನೆ ಆಗಿರೋದಿಲ್ಲ. ಅವ್ರ ಹಾರ್ಡ್ ವರ್ಕ್ ಬಹಳಷ್ಟು ಇರುತ್ತೆ. ಓಕೆ, ಸೊ ಅದಕ್ಕೇನೋ ಅವ್ರು ಆ ಸ್ಥಾನಕ್ಕೆ ಹೋಗಿದ್ದಾರೆ. ಒಳ್ಳೇದಾಗಲಿ ಅಂತ ಅಷ್ಟೇ ನಾನು ಹಾರೈಸ್ತೀನಿ. ಲಾಸ್ಟ್ ಅಂದರೆ ನಾನು ಸುಮಾರು ವರ್ಷ ಆಯಿತು, ಐ ಥಿಂಕ್ ಬುಲ್ಬುಲ್ ಸಿನಿಮಾ ಶೂಟಿಂಗಲ್ಲಿ ಅನಿಸುತ್ತೆ. ಆ ಟೈಮಲ್ಲಿ ನೋಡಿದ್ದು ನಾನು. ಅದಾದಮೇಲೆ ಒಂದು ಈವೆಂಟಿಗೆ ಹೋಗಬೇಕಿತ್ತು, ಬಟ್ ದರ್ಶನ್ ಸರ್ ವಾಸ್ ಎ ಸ್ಪೆಷಲ್ ಗೆಸ್ಟ್ ಅವತ್ತು. ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ ಇತ್ತೀಚೆಗೆ. ಬಿಫೋರ್ ಲಾಸ್ಟ್ ಇಯರ್ ಅನ್ಕೋತೀನಿ, ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ. ಇಲ್ಲಾಂದರೆ ಅಲ್ಲೂ ಮೀಟ್ ಮಾಡ್ತಾಯಿದ್ದೆ. ಬಟ್ ಅಮ್ಮ ಜೊತೆ ಮಾತಾಡ್ತಾ ಇರ್ತೇನೆ ಅವಾಗ. ನೀನಾ ಮೇಡಮ್, ಕೊನೆಯದಾಗಿ ಇದು ನಿಮ್ಮ ಫಿಟ್ನೆಸ್ ಮತ್ತು ಅಂದರೆ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಏನಾದ್ರು ಹಂಚ್ಕೊಳ್ಳೋದಾದರೆ, ಟಿಪ್ಸ್ ಅಥವಾ ಡಯಟಿಂಗ್ ಹಿಂಗಿರುತ್ತೆ ನಿಮ್ಮದು, ಯಾವ ಥರ ಫಾಲೋ ಮಾಡ್ತೀರಾ, ಇಡೀ ದಿನದ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅದ್ರ ಬಗ್ಗೆ? ಅಂದರೆ ಆಫ್ಕೋರ್ಸ್ ನಾನು ಆರ್ಟಿಸ್ಟ್ ಅಂತ ಹೇಳಲ್ಲ. ಈಗಿನ ಒಂದು ಲೈಫ್ ಸ್ಟೈಲ್ ಏನಿದೆ ಅದಕ್ಕೆ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತು, ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸವ್ರೇ ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಫುಡ್ ಇಸ್ ವೆರಿ ಇಂಪಾರ್ಟೆಂಟ್, ವರ್ಕೌಟ್ ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆ ಕರೆಕ್ಟಾಗಿ ನಾಲೆಡ್ಜ್ ತಗೊಂಡು, ವರ್ಕೌಟ್ ಅಂದ ತಕ್ಷಣ ಎರಾಬಿರಿ ಮಾಡೋದು ಅಲ್ಲ, ಫುಡ್ ಅಂದ ತಕ್ಷಣ ಕಟ್ ಡೌನ್ ಮಾಡೋದು ಅಲ್ಲ, ಬಾಡಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ತಿಳ್ಕೊಂಡು ಎಜುಕೇಟ್ ಮಾಡ್ಕೋಬೇಕು. ನಮ್ಮನ್ನು ನಾವು ತಿಳ್ಕೊಂಡು ಅದನ್ನು ಮಾಡಬೇಕು. ಆ್ಯಂಡ್ ನಿದ್ರೆ ಮಾಡುವಾಗ ನೆಮ್ಮದಿ ನಿದ್ರೆ ಮಾಡೋದಿದೆಯಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡಿಕೊಂಡು, ಫಿಟ್ನೆಸ್ ಇಸ್ ಎಲ್ರಿಗೂ ಇಂಪಾರ್ಟೆಂಟ್. ನಾನು ಆರ್ಟಿಸ್ಟ್ ಅಂತನೋ ಸೆಲೆಬ್ರಿಟಿ ಅಂತನೋ ಹೇಳಲ್ಲ, ಎಲ್ರಿಗೂ ಮುಖ್ಯವಾಗಿದೆ. ಸೊ ದಯವಿಟ್ಟು ಎಲ್ಲರೂ ತಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಏಕೆಂದರೆ ಎಷ್ಟು ದುಡ್ಡು ಕೊಟ್ಟರು ಆರೋಗ್ಯನ ಕೊಂಡ್ಕೊಳ್ಳೋಕ್ಕಾಗಲ್ಲ ನಾವು. ಸೊ ಡೋಂಟ್ ಜಸ್ಟ್ ರನ್ ಬಿಹೈಂಡ್ ಮನಿ. ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೊಳ್ಳೇಬೇಕು. ಸೊ ಟೇಕ್ ಕೇರ್ ಆಫ್ ದ್ಯಾಟ್. ಮೇಡಮ್, ಲೇಟೆಸ್ಟ್ ಬಿಗ್ ಬಾಸ್ 11 ಆ್ಯಕ್ಚುಲಿ ಶುರುವಾಗಿದೆ. ಸೊ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸು ನೋಡ್ತಾ ಇದ್ದೀರಾ? ಸೊ ಏನು ಅನಿಸುತ್ತೆ, ನಿಮ್ಮ ಸೀಸನ್ಗಿಂತ ಈ ಸೀಸನ್ ಎಷ್ಟು ಭಿನ್ನ ಅನಿಸುತ್ತೆ? ಇಲ್ಲ, ನಾನು ಆ್ಯಕ್ಚುಲಿ ಕರೆಕ್ಟಾಗಿ ಫುಲ್ ಎಪಿಸೋಡ್ ಅಂತ ನೋಡಿಲ್ಲ, ಚಿಕ್ಕ ಚಿಕ್ಕ ಬೈಟ್ಸ್ ಅಷ್ಟೇ ನೋಡಿದೆ. ಸುದೀಪ್ ಸರ್ ಅವರ ಒಂದು ಇದು ನೋಡಿದೆ ಅಷ್ಟೇ. ಅವರು ಮೊನ್ನೆ ಏನು ನಡೀತು ಅದನ್ನು ನೋಡಿದೆ, ಸ್ವಲ್ಪನೇ ನೋಡಿದ್ದೀನಿ. ಕರೆಕ್ಟಾಗಿ ನಾನು ಯಾರನ್ನು ಇನ್ನೂ ಹೇಗಿದೆ ಅವ್ರ ಕ್ಯಾರೆಕ್ಟರ್ಸ್ ಹೇಗಿದೆ ಅನ್ನೋದನ್ನು ನಾನು ನೋಡಿಲ್ಲ. ಬಹುಶಃ ನೋಡಿದ್ಮೇಲೆ ಅಲ್ಲಿ ಡೆಫಿನೆಟ್ಲಿ ಟೆಲ್ ಯಾರು ನನ್ನ ಫೇವ್ರೆಟ್ ಯಾರು. ಆ್ಯಂಡ್ ಹಿಂದಿನ ಸೀಸನ್ಗೂ ಈ ಸೀಸನ್ಗೂ. ಆ್ಯಂಡ್ ನಾನು ಇದು ನೋಡಿದೆ, ಸುದೀಪ್ ಸರೇ ಹೇಳ್ತಿದ್ರು ಬೆಸ್ಟ್ ಸೀಸನ್ ವಾಸ್ ಸೀಸನ್ 10 ಅಂತ. ಸೊ ಅದನ್ನು ಕೇಳಿಸ್ಕೊಂಡಾಗ ಖುಷಿ ಆಯಿತು. ಆ್ಯಂಡ್ ಸೊ ಐ ಆಮ್ ಹ್ಯಾಪಿ. ಲೆಟ್ಸ್ ಸಿ
ಅದನ್ನು ಬೀಟ್ ಮಾಡತ್ತಾ ಏನು ಅಂತ ನೋಡೋಣ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸಿರಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.